ವೆಲ್ಕಮ್ ಬ್ಯಾಕ್ ಗೈಸ್, ಯು ಆರ್ ವಾಚಿಂಗ್ ಯೂನಿಕೋಟಾ ಎಜುಕೇಷನ್. ಮತ್ತು ಈ ವಿಡಿಯೋದಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ದು ಫುಲ್ ರಿವ್ಯೂ ನೋಡೋಣ ಬನ್ನಿ. ಮತ್ತು ಇದರಲ್ಲಿ ಕೋರ್ಸ್ ಡೀಟೇಲ್ಸ್ ಆಗಿರ್ಬೋದು, ಫುಲ್ಲು ಸಿಲೆಬಸ್ ಆಗಿರ್ಬೋದು, ಟಾಪ್ ಕಂಪ್ನೀಸು, ಪ್ಯಾಕೇಜ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಅದರಲ್ಲೂ ನೀವೇನಾದರೂ ಸಿವಿಲ್ ಇಂಜಿನಿಯರಿಂಗ್ ಆದರೆ ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಗೈಸ್. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಚಾನಲ್. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ, ಇದೇ ಥರ ಕಂಟೆಂಟ್ ಬರ್ತಾ ಇರುತ್ತೆ. ಇಂಜಿನಿಯರಿಂಗ್ ಅಂತೂ ಫುಲ್ ಕಂಟೆಂಟ್ ಸಪೋರ್ಟ್ ಮೆಟೀರಿಯಲ್ಸ್ ನಾವು ಕೊಡ್ತೀವಿ. ಸೊ ಲೈಕ್ ಮಾಡಿ, ವಿಡಿಯೋನ ಸ್ಟಾರ್ಟಿಂಗೇ ಲೈಕ್ ಮಾಡಿದ್ರೆ ನೀವು ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಸ್ಟಾರ್ಟ್ ಮಾಡಿಬಿಡೋಣ ಗೈಸ್. ಯಾ ಸೊ ಫಸ್ಟು ಇಂಟ್ರೋಗೆ ಹೋಗೋದಾದರೆ, ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಬ್ರಾಡೆಸ್ಟ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ಸ್. ಎಸ್, ಸಿವಿಲ್ ಇಂಜಿನಿಯರಿಂಗ್ ಅಂತೂ ಫಸ್ಟ್ ಹಳೇ ಕಾಲದಿಂದ ಬಂದಿದೆ. ತಾತನ ಥರ ಇರ್ತಾರೆ, ಅವರೆಲ್ಲ ಸಿವಿಲ್ ಇಂಜಿನಿಯರ್ ಅಂತ ಹೇಳ್ತಾರೆ, ಅಷ್ಟು ಹಳೆ ಕಾಲದ್ದು ಸಿವಿಲ್ ಇಂಜಿನಿಯರಿಂಗ್. Civil engineering involves planning, designing, constructing, maintaining and supervising infrastructures which include facilities essential to modern life like highways, bridges ಆಗಿರ್ಬೋದು, ಟನಲ್ಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಏರ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ಯಾವುದೇ ಅದರ್ ಬಿಲ್ಡಿಂಗ್ ಆಗಿರ್ಬೋದು. ಟೋಟಲ್ ಅದರದ್ದು ಫುಲ್ ಪ್ಲಾನಿಂಗ್ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು, ಕನ್ಸ್ಟ್ರಕ್ಟಿಂಗ್ ಆಗಿರ್ಬೋದು, ಅಥವಾ ಮೇಂಟೈನ್ ಮಾಡೋದಾಗಿರ್ಬೋದು, ಎಲ್ಲ ಸಿವಿಲ್ ಇಂಜಿನಿಯರಿಂಗ್ ಅಡಿಯಲ್ಲಿ ಬರುತ್ತೆ. So subsequently the course also involves protecting the public and environmental health as well as improving existing infrastructure. ಸೊ ಇವಾಗ ನೀವು ಎನ್ವಿರಾನ್ಮೆಂಟ್ ಲೆಕ್ಕ ತಗೊಳ್ದೆ ಸುಮ್ಮನೆ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ಕಟ್ಸ್ಬಿಟ್ಟು ಆಮೇಲೆ ಅದು ಎನ್ವಿರಾನ್ಮೆಂಟ್ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಿಮಗೆ ಸಖತ್ ಡಿವಾಸ್ಟೇಟಿಂಗ್ ಆಗಿರುತ್ತೆ ಅದು ಎಕ್ಸ್ಪೀರಿಯನ್ಸು. ಸೊ it also includes protecting the public and environmental health as well as improving existing infrastructure ಅಂತ ಹೇಳಿ. ಸೊ ಇದು ಒಂದು ಕಾಮನ್ ಇಂಟ್ರೋ. ಮತ್ತು ಇಂಟ್ರೋನ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. According to a new research report by Global Market Insights Inc., the civil engineering market size is expected to grow up to $11.72 trillion by 2025. ಇವಾಗ 2020 ಇದ್ದೀರಾ, ಈ ವಿಡಿಯೋ ಆಮೇಲೆ ನೋಡಿದ್ರೆ ಗೊತ್ತಿಲ್ಲ. ಸೊ ಬಟ್ ಈ ಇಯರಲ್ಲಿ ನೋಡಿದ್ರೆ 2020 ಇದ್ದೀರಾ. 2025 ಅಷ್ಟರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾರ್ಕೆಟು $11.72 ಟ್ರಿಲಿಯನ್ ಅಷ್ಟು ಬೆಳೆಯುತ್ತೆ, ಎಕ್ಸ್ಪೆಕ್ಟೆಡ್ ಟು ಗ್ರೋ, ಅಲ್ಲಿವರೆಗೂ ಬೆಳೆಯುತ್ತೆ ಅಂತ ಹೇಳಿ. ಸೊ ಈಗಿರುವಾಗ ಕೆರಿಯರ್ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ, ಸ್ಕೋಪ್ ಜಾಸ್ತಿ ಇರುತ್ತೆ, ಹ್ಯೂಜ್ ಇದೆ. ಅದೇ ರೀತಿ ನೀವು ಕಾಂಪಿಟೇಷನ್ ಕೂಡ ಹ್ಯೂಜ್ ಇರುತ್ತೆ. ಸೊ ನೀವು ಟಾಪಲ್ಲಿದ್ದರೆ ಟಾಪ್ ಜಾಬ್ ಸಿಗುತ್ತೆ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಇನ್ನೂ ಕೆಳಗಡೆ ಲೋ ಎಂಡ್ ಕಂಪನೀಸ್ಗೆ ಜಾಬ್ ಸಿಗ್ಬೋದು. ನೆಕ್ಸ್ಟು, various colleges in India offer civil engineering at the UG and PG level, thus leading to BTech and MTech degrees respectively. It's not so important. Next, in India, the civil engineering course curriculum might differ across colleges, institutes and universities. However, the fundamentals of the program remain the same. ಸೊ ಇಂಡಿಯಾದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಎಲ್ಲ ಕಾಲೇಜಸ್, ಎಲ್ಲ ಯೂನಿವರ್ಸಿಟೀಸ್ ಸೇಮ್ ಹೇಳ್ಕೊಡಲ್ಲ, ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಆದರೂ ಸಹ ಫಂಡಮೆಂಟಲ್ಸ್ ಸೇಮ್ ಇರುತ್ತೆ. ಸೊ ಇದು ಸ್ವಲ್ಪ ತಿಳ್ಕೊಬೇಕು. ಯಾಕಂದರೆ ಕಾಲೇಜ್ಗೆ ಹೋಗೋ ಮುಂಚೆ ಸಿವಿಲ್ ಇಂಜಿನಿಯರಿಂಗ್ ಇರೋ ಫ್ರೆಂಡ್ಸ್ನ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಇರೋ ಸೀನಿಯರ್ಸ್ ಇರ್ಬೋದು, ಅವ್ರನ್ನ ಸ್ವಲ್ಪ ಕೇಳಿ ತಿಳ್ಕೊಬೇಕು ಏನೇನು ಕವರ್ ಮಾಡ್ತಾರೆ ಟಾಪಿಕ್ಸ್. Are you preparing for KCET 2021? You know, the Unacademy Plus subscription includes benefits such as premium content at affordable price, structured live courses with dedicated live doubt clearing sessions, quizzes at regular intervals and daily practice problems, and single subscription will give you unlimited access, everything under single plus subscription. So Unacademy has 20 plus top educators. I'll be showing in the next slides. They have 10 plus years of experience, and the best plans for KCET 2021 aspirants is given here. 12 months plan at 12,375, just 12,375. If you use my code LiveChandan, it costs around 1,031 per month, and again 6 months plan at 10,125 if you use my code LiveChandan here I am showing. So it also costs about 1,688 per month, so it's affordable if compared to other online and offline institutes too. So multiple batches launching every month multiple batches are being launched. 6 months full syllabus will be given, complete preparation and course completion in Kannada language. Kannada also is there, Kannada batch is also there for Kannada aspirants, so who are Kannada who are well versed with Kannada language can use that. And dedicated doubt clearing sessions which I already mentioned, and 8 months comprehensive full syllabus batch is also there, study from top educators. Advanced topic starts soon, so enroll now. If you are interested, just enroll now. For trial period they are giving a 1 month trial plan of about 2,250 only if you use my code LiveChandan here I am showing it.
So these are the educators you are seeing here. Learn from the best educators for KCT 2021. Detailed explanation of each topic for better understanding. So complete syllabus coverage will be there. Tips and tricks to save time and score better in exams. These are what important tips and tricks which will boost your rank. So if you are interested, just get in now. So these batches are starting from 14th October, actually already started. So just kickstart your career now. Actually KCT 2021 will be a easy go for you if you get these tips and tricks from these top educators. So if you are also not able to afford that, you can also get free classes on YouTube. The link is in the description. Free classes are also available on Unacademy YouTube channel, so you can see and you can get it. ಸೊ ಗೈಸ್, ನಾವು ಸ್ಕಿಲ್ಸ್ ರಿಕ್ವೈರ್ಡ್ ಏನೇನಪ್ಪ ಸ್ಕಿಲ್ಸ್ ಬೇಕು, ನಾವು ಸಿವಿಲ್ ಇಂಜಿನಿಯರ್ ಆಗಬೇಕು ಅಂದರೆ ಮೇಯ್ನ್ ಸ್ಕಿಲ್ಸ್ ಏನೇನಪ್ಪ ಬೇಕು ಅನ್ನೋದು ನೋಡೋದಾದರೆ, ಫಸ್ಟ್ ಆಫ್ ಆಲ್ ಲೀಡರ್ಶಿಪ್ ಸ್ಕಿಲ್ಸ್ ಅಂತೂ ನಿಮಗೆ ಸಖತ್ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ನಿಮಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ನಿಮ್ಮನ್ನ ಲೀಡರ್ ಆಗಿ ಅದನ್ನು ಇಟ್ಟಿದ್ರೆ ನಿಮ್ಮನ್ನ, ಸೊ ನೀವು ಸಖತ್ ಜನನ ಸೂಪರ್ವೈಸ್ ಮಾಡಬೇಕಾಗಿರುತ್ತೆ. ಸೊ ಆ ಪ್ರಾಜೆಕ್ಟ್ ಡಿಲೇ ಆಗಬಾರ್ದು. ನೀವೇನಾದರೂ ಒಳ್ಳೆ ಲೀಡರ್ ಅಲ್ಲ ಅಂದರೆ, ಜನ ನಿಮ್ಮನ್ನ ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ, ಸೊ ಅವರು ಅರ್ಧ ಗಂಟೆ ಮಾಡೋ ಕೆಲಸನ 2 ಗಂಟೆ ಟೈಮ್ ಮಾಡ್ತಾರೆ, ಮತ್ತು ನಿಮ್ಮ ಪ್ರಾಜೆಕ್ಟ್ ಡಿಲೇ ಆಗುತ್ತೆ, ಪ್ರಾಜೆಕ್ಟ್ ಪ್ರೈಸ್ ಇಳಿಯುತ್ತೆ, ನಿಮ್ಮ ರೆಪ್ಯುಟೇಷನ್ ಕೂಡ ಇಳಿಯೋ ಚಾನ್ಸಸ್ ಇರುತ್ತೆ. ಸೊ ಲೀಡರ್ಶಿಪ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ನೆಗೋಷಿಯೇಷನ್ ಸ್ಕಿಲ್ಸ್. ಸೊ ನೆಗೋಷಿಯೇಟಿಂಗ್ ಅಂದರೆ ನಿಮಗೆ ಪ್ರೈಸು 5,000 ರುಪೀಸ್ ಅಂತ ಏನೋ ಒಂದು, ಫಾರ್ ಎಕ್ಸಾಂಪಲ್ 500 crores ಅಂತ ಯಾವುದೋ ಒಂದು ಪ್ರಾಜೆಕ್ಟ್ ಇಟ್ಟಿದ್ರೆ, ಸೊ ಅದನ್ನು 600 ಪ್ರಾಜೆಕ್ಟ್ ಮಾಡಿಸೋದು ಹೇಗೆ ಅನ್ನೋ ಒಂದು ಐಡಿಯಾ, ಮಾರ್ಕೆಟಿಂಗ್ ಸ್ಕಿಲ್ ನಿಮ್ಮ ಹತ್ರ ಇರಬೇಕು. ಸೊ ನೀವು ಅವಾಗ ಒಂದು ಎಫಿಷಿಯೆಂಟ್ ಪ್ರಾಫಿಟೇಬಲ್ ಸಿವಿಲ್ ಇಂಜಿನಿಯರ್ ಆಗಿರ್ತೀರ. ನೀವೇನಾದರೂ ನಿಮ್ಮ ಸ್ಟಾರ್ಟ್ ಮಾಡಿದರೆ ಅಥವಾ ನಿಮ್ಮ ಕಂಪನಿಗೆ ಸಹ ಯೂಸ್ ಆಗುತ್ತೆ. ನೆಕ್ಸ್ಟ್ ಅಟೆನ್ಷನ್ ಟು ಡೀಟೇಲ್ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಸಖತ್ ಸ್ಮಾಲ್ ಚಿಕ್ಕ ಮಿಸ್ಟೇಕ್ಸ್ ಕೂಡ ಸಖತ್ ದೊಡ್ಡ ಡಿವಾಸ್ಟೇಟಿಂಗ್ ಎಕ್ಸ್ಪೀರಿಯನ್ಸ್ನ ಮುಂದೆ ಕೊಡ್ಬೋದು ನಿಮಗೆ ಫ್ಯೂಚರಲ್ಲಿ. ಸೊ ಫಾರ್ ಎಕ್ಸಾಂಪಲ್, ನೀವು ಒಂದು ಬಲ್ಬ್ ಹಾಕೋಕ್ಕೋಸ್ಕರ ಅಲ್ಲಿ ಒಂದು ಏನಂತಾರೆ ವೈರಿಂಗ್ ಮಾಡಿಸಿ, ಆ ವೈರಿಂಗ್ ಏನಾದ್ರು ಮಿಸ್ಟೇಕ್ ಆಗಿ ಇನ್ನೊಂದು ವೈರಿಂಗ್ ಮೇಲೆ, ಆ ರೀತಿ ಒಂದು ಎಕ್ಸಾಂಪಲ್ ಅಂತ ತೊಗೊಳ್ಳಿ, ಚಿಕ್ಕ ಒಂದು ಬಲ್ಬ್ಗೋಸ್ಕರ ಆ ಡೀಟೇಲ್ನ ಮಿಸ್ ಮಾಡಿಕೊಂಡ್ರೆ, ನೀವು ವೈರ್ಸ್ ಕ್ರಾಸ್ ಆಗ್ಬೋದು, ನಾವು ಡೀಟೇಲ್ನ ಮಿಸ್ ಮಾಡಿಕೊಂಡ್ರೆ ಸಖತ್ತು ಡಿವಾಸ್ಟೇಟಿಂಗ್ ಆಗಿರುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗಿ ಏನಾದರೂ ಆಗ್ಬೋದು. ಸೊ ಅಟೆನ್ಷನ್ ಟು ಡೀಟೇಲ್ ಇರಬೇಕು. ಮತ್ತು ಇನ್ನೊಂದು ಏನಂದರೆ, ನೀವು ಸಿಮಿಟ್ರಿನ ಹಾಳು ಮಾಡಿಸಿದ್ರು ಸಹ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದು ಸಹ ಸಖತ್ ಡ್ಯಾಮೇಜ್ ಆಗುತ್ತೆ. ಸೊ ಸಖತ್ ಅಟೆನ್ಷನ್ ಇರಬೇಕು ನಿಮಗೆ, ಕೇರ್ಲೆಸ್ ಆಗಕ್ಕೆ ಹೋಗಬಾರ್ದು. ಅದು ಅಟೆನ್ಷನ್ ಟು ಡೀಟೇಲಿಗೆ ಬರುತ್ತೆ. ನೆಕ್ಸ್ಟ್ ಗುಡ್ ಟೈಮ್ ಮ್ಯಾನೇಜ್ಮೆಂಟ್ ಏನಕ್ಕೆ ಅಂತ ಆವಾಗಲೇ ಹೇಳಿದೆ, ಪ್ರಾಜೆಕ್ಟ್ ನಿಮಗೆ ಕೊಟ್ಟಿದ್ರೆ ಇಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ, ಅಷ್ಟರಲ್ಲಿ ಮುಗಿಸ್ಬೇಕು. ಡಿಲೇ ಮಾಡಿದಷ್ಟು ನಿಮ್ಮ ರೆಪ್ಯುಟೇಷನ್ ಮತ್ತು ಪ್ರೈಸ್ ಆಗಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಇದು ಸಖತ್ ಇಂಪಾರ್ಟೆಂಟು. ಏನಕ್ಕಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಎಲ್ಲ ತೊಗೊಂಡಿರೋದೆ ಫಾರ್ ಎಕ್ಸಾಂಪಲ್ ಇಲ್ಲಿ. ಸೊ ಈ ಒಂದು ಸೇತುವೆ ಕಟ್ಟಿದ್ದಾರೆ, ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ, ಆ ಬ್ರಿಡ್ಜ್ ಮೇಲೆ ಒಂದೇ ಕಾರ್ ಹೋಗೋಕ್ಕಾಗೋದು, ಬಸ್ ಕೂಡ ಹೋಗೋಕ್ಕಾಗಲ್ಲ ಅನ್ನೋ ಚಿಕ್ಕ ಮಾಡಿಬಿಟ್ಟಿದ್ದಾರೆ ಹಳೆ ಕಾಲದಲ್ಲಿ. ಇವಾಗ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ದೊಡ್ಡ ಮಾಡಬೇಕು ಬ್ರಿಡ್ಜ್ನ. ಸಖತ್ ನೀರಿದೆ ರಿವರಲ್ಲಿ ಅಂದ್ಕೊಳ್ಳಿ, ಯಾವುದೋ ರಿವರ್ ಅಂತ ಅಂದ್ಕೊಳ್ಳಿ. ಸೊ ಆ ರಿವರ್ ನೀರು ಇರುವಾಗಲೂ ಸಹ ನಾವು ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಒಂದು ಒಳ್ಳೆ ಬ್ರಿಡ್ಜ್ನ ಎಕ್ಸ್ಟೆಂಡ್ ಹೇಗೆ ಮಾಡೋದು, ಒಂದು ಒಳ್ಳೆ ಹೈ ಟೆನ್ಷನ್ ಬ್ರಿಡ್ಜ್ನ ಮಾಡಬೇಕು ಅನ್ನೋದಾದರೆ ಹೇಗೆ ಮಾಡೋದು ಅನ್ನೋ ಐಡಿಯಾಸ್ ಬರಬೇಕು ನಿಮಗೆ. ಆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡುವಂಥ ನಿಮ್ಮ ಶಕ್ತಿ ಇರಬೇಕು ನಿಮ್ಮ ಹತ್ರ. ಸೊ ಅದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸಿಗೆ ಬರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಅಬಿಲಿಟಿ ಟು ವಿಜುವಲೈಸ್. ಸೊ ವಿಜುವಲೈಸೇಷನ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಏನಾದರೂ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂದರೆ, ಸೊ ಅದು ಮಾಡಾದ್ಮೇಲೆ ಹೇಗೆ ಬರುತ್ತೆ, ಹೇಗೆ ಕಾಣಿಸುತ್ತೆ ಕಣ್ಣಿಗೆ ಅನ್ನೋದು ನೀವು ಇವಾಗಲೇ ಇಮ್ಯಾಜಿನ್ ಮಾಡ್ಕೊಳ್ಳೋ ಅಂಥ ಶಕ್ತಿ ಇರಬೇಕು. ಅದು ಬರುತ್ತೆ ಅಬಿಲಿಟಿ ಟು ವಿಜುವಲೈಸ್ಗೆ. ನೆಕ್ಸ್ಟ್ ನೀವು ಟೀಮ್ ಪ್ಲೇಯರ್ ಆಗಿರಬೇಕು. ಅಂದರೆ ಟೀಮ್ ಕೋಆರ್ಡಿನೇಷನ್ ನಿಮಗೆ ಗೊತ್ತಿರಬೇಕು, ಟುಗೆದರ್ನೆಸ್, ಮತ್ತು ಹೇಗೆ ಎಲ್ಲ ಜನನ ಒಟ್ಟಿಗೆ ತರಿಸೋದು, ಹೇಗೆ ಕೆಲಸ ಮಾಡಿಸೋದು, ಎಲ್ಲರೂ ಒಟ್ಟಿಗೆ ಸೂಪರ್ವೈಸ್ ಮಾಡೋದು ಹೇಗೆ ಅನ್ನೋ ಒಂದು ಸ್ಕಿಲ್ ಇರಬೇಕು. ನೆಕ್ಸ್ಟು ಪ್ಯಾಷನ್ ಫಾರ್ ಲರ್ನಿಂಗ್. ಸೊ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಏನಂದರೆ, ನೀವು ಎಷ್ಟೇ ಕಲ್ತ್ರೂ ಅದು ಕಡಿಮೆನೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೇ ಸಿಮೆಂಟ್ ಕಂಪ್ನೀಸ್ ನೋಡಿ, ಒಂದು ತಿಂಗಳಿಗೆ ಒಂದೊಂದು ಅಪ್ಡೇಟ್ ಮಾಡ್ತಾ ಇರ್ತಾರೆ ಸಿಮೆಂಟ್ಗೆ, ಮತ್ತು ಹೊಸ ರಿಲೀಸ್ ಮಾಡ್ತಿರ್ತಾರೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಇರ್ಬೋದು, ಅಥವಾ ಟ್ರಾನ್ಸ್ಪರೆಂಟ್ ಸಿಮೆಂಟ್ ಎಲ್ಲ ಬರ್ತಿದೆ. ಸೊ ಅದ್ರ ಬಗ್ಗೆ ನೀವು ಅಪ್ಡೇಟೆಡ್ ಆಗಿರಬೇಕು. ಸೊ ಪ್ಯಾಷನ್ ಇರಬೇಕು ನಿಮಗೆ ಕಲ್ತ್ಕೊಳ್ಳೋಕ್ಕೆ. ಎಷ್ಟು ಕಲ್ತ್ರೂ ನೀವು ಕಡಿಮೆನೇ. ಸೊ ಇಲ್ಲಿ ನೀವು ಹೆಲ್ತ್, ಬೇರೆಯವರ ಲೈಫ್ಸ್ ಜೊತೆ ಕೂಡ ಆಟ ಆಡ್ತಿದ್ದೀರಾ ಅಂತಲೇ ಹೇಳ್ಬೋದು. ಇಟ್ಸ್ ಮೇಜರ್ ರೆಸ್ಪಾನ್ಸಿಬಿಲಿಟಿ. ಈಗ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನಿಮ್ಮ ಮೇಲೆ ಎಷ್ಟು ಲೈಫ್ಸ್ ಇದೆಯೋ, ಎಷ್ಟು ಲೈಫ್ಸ್ ನಿಮ್ಮ ಮೇಲೆ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ನಂಬಿಕೊಂಡು ಹೇಗೆ ಬರ್ತಾರೋ ಬ್ರಿಡ್ಜ್ ಮೇಲೆ, ಅದರ ಮೇಲೆ ನೀವು ಸಹ ರೆಸ್ಪಾನ್ಸಿಬಲ್ ಆಗಿರಬೇಕು. ಸೊ ಇದು ಸ್ಕಿಲ್ಸ್ ರಿಕ್ವೈರ್ಡ್, ಇಷ್ಟು ಮೇಯ್ನ್ ಸ್ಕಿಲ್ಸು. ನೆಕ್ಸ್ಟು ಬರೋಣ ನಾವು ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ. ಎಲಿಜಿಬಿಲಿಟಿ ಏನಿಲ್ಲ, ಅಂಡರ್ ಗ್ರಾಜುಯೇಟ್ಗೆ aspirants must have passed 10+2 or equivalent examination from any recognized central or state board with physics, chemistry and mathematics as compulsory subject. ಸೊ PCM 3 ಇರಬೇಕು. ನೀವು 10th to 12th 3 PCM 3 ಸಬ್ಜೆಕ್ಟ್ ನೀವು ಓದಿರಬೇಕು, ಪ್ಲಸ್ ಪಾಸ್ ಆಗಿರಬೇಕು ಅದರಲ್ಲಿ. ಸೊ ಅಂಡರ್ ಗ್ರಾಜುಯೇಟ್ಗೆ ಇದೆ ಎಲಿಜಿಬಿಲಿಟಿ.
ಎಲಿಜಿಬಿಲಿಟಿ. ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ಗೆ ಪೋಸ್ಟ್ ಸ್ಟೂಡೆಂಟ್ಸ್ ಮಸ್ಟ್ ಹ್ಯಾವ್ ಪಾಸ್ಡ್ ಬಿ.ಟೆಕ್ ಡಿಗ್ರಿ ವಿತ್ ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್ ಇನ್ ದ ಅಗ್ರಿಗೇಷನ್ ಆಫ್ ಆಲ್ ಸಬ್ಜೆಕ್ಟ್ಸ್ ಸ್ಟಡೀಡ್ ಇನ್ ದ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್. ಸೊ ನೀವೇನು ಸ್ಪೆಷಲೈಸೇಷನ್ ಮಾಡೋಕ್ಕೆ ಹೋಗ್ತಿದ್ದೀರಾ ಸಿವಿಲ್ ಇಂಜಿನಿಯರಿಂಗ್, ಸೊ ಸಿವಿಲ್ಲೇ ನೀವು ಓದಿರಬೇಕು ಬಿ.ಟೆಕ್ಕಲ್ಲಿ ಅಂಡರ್ ಗ್ರಾಜ್ಯುಯೇಟಲ್ಲಿ, ಮತ್ತು ಅದರಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಇರಬೇಕು, ಟೋಟಲ್ ಅಗ್ರಿಗೇಟ್ ಎಲ್ಲ ಸಬ್ಜೆಕ್ಟ್ದು ಸೇರಿಸಿ ಪಾಸಿಂಗ್ ಪರ್ಸೆಂಟೇಜ್ ಇರಬೇಕು. ಇಷ್ಟೇ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೀವೇನಾದರೂ ಸಿವಿಲ್ ಇಂಜಿನಿಯರ್ ಆಗಬೇಕು ಅನ್ನೋದಾದರೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟ್ ಸಿಲೆಬಸ್ಗೆ ಹೋಗೋಣ. ಸಿಲೆಬಸ್ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮೆಕ್ಯಾನಿಕ್ಸ್, ಬೇಸಿಕ್ ಎಲೆಕ್ಟ್ರಾನಿಕ್ಸ್, ಇಂಗ್ಲೀಷ್ ಫಾರ್ ಕಮ್ಯುನಿಕೇಷನ್, ಪ್ರೋಗ್ರಾಮಿಂಗ್ ಆ್ಯಂಡ್ ಡೇಟಾ ಸ್ಟ್ರಕ್ಚರ್ ಎಲ್ಲ ಇಲ್ಲಿವರೆಗೂ ಸೇಮ್ ಇರುತ್ತೆ. ಸೊ ಪ್ರೋಗ್ರಾಮಿಂಗ್ ಏನಕ್ಕಪ್ಪ ಹೇಳ್ಕೊಡ್ತಾರೆ ಅಂದರೆ ಕೋಡಿಂಗ್ ಅನ್ನೋದಿದೆಯಲ್ಲ ಅದು ಕ್ರಿಯೇಟಿವಿಟಿನ ನಿಮ್ಮಲ್ಲಿ ರೂಪಿಸುತ್ತೆ. ಸೊ ಕ್ರಿಯೇಟಿವಿಟಿ ಇದ್ದಷ್ಟು ನೀವು ನಿಮ್ಮ ವರ್ಕಲ್ಲೂ ಸಹ ಅದನ್ನು ಅಳವಡಿಸ್ಕೊಂಡು ಒಳ್ಳೆ ಇನೋವೇಷನ್ಸ್ನ ತರ್ಬೋದು. ಸೊ ಪ್ರೋಗ್ರಾಮಿಂಗ್ ಇಂಪಾರ್ಟೆಂಟ್ ಆಗಲಿಲ್ಲ ಅಂದರೂ ಸಹ ಫಸ್ಟ್ ಸೆಮ್ಮಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಸು ಕಾಮನ್ ಇರುತ್ತೆ ಯಾವುದೇ ಬ್ರಾಂಚ್ಗೆ ಹೋದ್ರೂ. ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಆ್ಯಂಡ್ ಡೇಟಾ ಸ್ಟ್ರಕ್ಚರ್ ಆದಮೇಲೆ ಇಂಜಿನಿಯರಿಂಗ್ ಡ್ರಾಯಿಂಗ್ ಆ್ಯಂಡ್ ಗ್ರಾಫಿಕ್ಸ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಆರ್ಕಿಟೆಕ್ಚರ್ಲಿ ಮತ್ತು ಸಿವಿಲ್ ಇಂಜಿನಿಯರಿಂಗ್ ನೀವು ಬಿಲ್ಡಿಂಗ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಮೊದಲೇ ಡಿಸೈನ್ ಮಾಡಬೇಕಾಗುತ್ತೆ. ಸೊ ಡಿಸೈನ್ಸ್ಗೆಲ್ಲ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಕೂಡ ಕಾಮನ್ ಸಬ್ಜೆಕ್ಟ್ ಆಗಿರುತ್ತೆ. ಎಲೆಕ್ಟ್ರಿಸಿಟಿ ಬಗ್ಗೆ ಕೂಡ ನೀವು ತಿಳ್ಕೋಬೇಕು. ಸೊ ಅದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಟ್ರಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆ ಐಡಿಯಾ ಬೇಕು ಅನ್ನೋದಾದ್ರೂ ಸಹ ವೀಡಿಯೋಸ್ ಇದೆ, ವೀಡಿಯೋನ ನೋಡ್ಬೋದು ನಮ್ಮ ಸೀರೀಸಲ್ಲಿ. ಯೂನಿಕೋಡ್ ಚಾನಲಲ್ಲೇ ಸಿಗುತ್ತೆ ನಿಮಗೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲ್ಲ ವೀಡಿಯೋಸ್ ಕೂಡ ನಮ್ಮ ಸೀರೀಸಲ್ಲಿದೆ. ನೆಕ್ಸ್ಟು ವಾಟರ್ ಆ್ಯಂಡ್ ವೇಸ್ಟ್ ವಾಟರ್ ಇಂಜಿನಿಯರಿಂಗ್. ಇತ್ತೀಚೆಗೆ ವಾಟರ್ ಪ್ಯೂರಿಫೈಯಿಂಗು, ವೇಸ್ಟ್ ವಾಟರ್ ಟ್ರೀಟ್ಮೆಂಟು ಸಖತ್ ಹಾಟ್ ಟಾಪಿಕ್ಸ್ ಆಗಿರೋದ್ರಿಂದ ಸೊ ಅದ್ರ ಬಗ್ಗೆ ನಿಮ್ಮ ಇಂಜಿನಿಯರಿಂಗ್ ಸಿಲೆಬಸ್ಸಲ್ಲಿ ಇನ್ಕ್ಲೂಡೆಡ್ ಇರುತ್ತೆ ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಬಗ್ಗೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಬೇಕಾಗುತ್ತೆ. ಯಾಕಂದರೆ ನೀವು ಹೈವೇಗೆಲ್ಲ ಕೆಲಸ ಮಾಡ್ತಿದ್ರೆ ಟ್ರಾನ್ಸ್ಪೋರ್ಟೇಷನ್ ಹೇಗೆ ವರ್ಕ್ ಆಗುತ್ತೆ, ವೆಯ್ಟ್ ಎಷ್ಟಿರುತ್ತೆ, ಅದ್ರ ಮೇಲೆಲ್ಲ ನಿಮ್ಮ ಐಡಿಯಾಸ್ ಯೂಸ್ ಮಾಡಿಕೊಂಡು ನೀವು ಅಷ್ಟೇ ವಾಲ್ಯೂಮ್ ಟಾರ್ ಹಾಕ್ಬೋದು. ಆ ರೀತಿ ಒಂದು ಐಡಿಯಾ ಕೊಡ್ತಿರೋದಷ್ಟೇ ನಾನು. ನಮಗೆ ಅಷ್ಟು ಐಡಿಯಾ ಇಲ್ಲ ಸಿವಿಲ್ ಬಗ್ಗೆ. ನಾವು ಬೇಕಾದರೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ, ಇನ್ಫಾರ್ಮೇಷನ್ ಸೈನ್ಸ್ ಬಗ್ಗೆ ಹೇಳ್ತೀವಿ. ಬಟ್ ಕಂಪ್ಯೂಟರ್ ಸೈನ್ಸ್ ಸಿವಿಲ್ ಬಗ್ಗೆ ನಾನೇನು ರಿಸರ್ಚ್ ಮಾಡಿದ್ದೀನಿ ಎಲ್ಲ ಕೇಳ್ಕೊಂಡಿದ್ದರಿಂದ ಅದ್ರ ಬಗ್ಗೆ ನಾನು ಹೇಳ್ತಿರೋದು. ನೆಕ್ಸ್ಟು ಹೈಡ್ರಾಲಿಕ್ಸ್ ಅಂದರೆ ಗೊತ್ತು, ವಾಟರ್ ಪವರ್ನ ಯೂಸ್ ಮಾಡ್ಕೊಂಡು ಲಿಫ್ಟ್ ಮಾಡೋದು, ಹೆವಿ ಎಲೆಕ್ಟ್ರಿಕಲ್ಸ್ ಇರ್ಬೋದು, ಏನಾದರೂ ಇರ್ಬೋದು. ನೆಕ್ಸ್ಟ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಗೊತ್ತಿರಬೇಕು. ನೆಕ್ಸ್ಟ್ ವಾಟರ್ ರಿಸೋರ್ಸಸ್ ಇಂಜಿನಿಯರಿಂಗು, ವಾಟರ್ ರಿಸೋರ್ಸ್ನ ಹೇಗೆ ಜಾಸ್ತಿ ಮಟ್ಟದಲ್ಲಿ ಉಪಯೋಗಿಸ್ಕೊಳ್ಳೋದು ಆ ರೀತಿ. ನೆಕ್ಸ್ಟ್ ಬ್ರೆಡ್ತ್ ಆ್ಯಂಡ್ ಸರ್ವೇಯಿಂಗ್ ಮಾಮೂಲಿ ಇರುತ್ತೆ, ನೋಡ್ತಿದ್ದೀರಾ ನೀವು, ಕ್ಯಾಮ್ರಾ ಥರ ಇಟ್ಕೊಂಡು ಫುಲ್ಲು ಸರ್ವೆ ಮಾಡ್ತಿರ್ತಾರೆ ಸಿವಿಲ್ ಇಂಜಿನಿಯರ್ಸು. ಅದು ಜಸ್ಟ್ ಸರ್ವೆ ಮಾಡೋಕ್ಕೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ ಆ ಕ್ಯಾಮ್ರಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾಮ್ರಲ್ಲಿ ಆ್ಯಕ್ಚುಲಿ ಒಂದು ಡಿವೈಸ್ ಅಂತಾರೆ, ಯಾವುದೋ ಡಿವೈಸ್ ಅದು. ನೆಕ್ಸ್ಟು ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ಸ್ ಟಾಪ್ ನಿಮ್ಮ ಟೈಟಲ್ಲೇ ಹೇಳುತ್ತೆ. ನೆಕ್ಸ್ಟ್ ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗ್, ಫೌಂಡೇಶನ್ ಹೇಗೆ ಹಾಕಬೇಕು, ಫೌಂಡೇಶನ್ನ ಸ್ಟ್ರೆಂದನ್ನು ಹೇಗೆ ಮಾಡೋದು ಆ ರೀತಿ. ನೆಕ್ಸ್ಟ್ IT ಆ್ಯಂಡ್ CAD ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಕಂಪ್ಯೂಟರ್ ಏಡೆಡ್ ಡಿಸೈನ್ನ ಹೇಗೆ ಸಿವಿಲ್ ಇಂಜಿನಿಯರಿಂಗಲ್ಲಿ ನಾವು ತರ್ಬೋದು ಅನ್ನೋ ಒಂದು ಐಡಿಯಾ. ನೆಕ್ಸ್ಟು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇರುತ್ತೆ ನಿಮಗೆ, ಮತ್ತು ಸೆಮಿನಾರಿಂದ ಎಂಡ್ ಆಗುತ್ತೆ ನಿಮ್ಮ B.Tech ಕೋರ್ಸು. ಸೊ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಪ್ಲಸ್ ಸೆಮಿನಾರು ಇನ್ಕ್ಲೂಡೆಡ್ ಇರುತ್ತೆ ಸಿಲೆಬಸ್ಸಲ್ಲಿ. ನೆಕ್ಸ್ಟು ಸಿಲೆಬಸ್ ನೋಡಾಯಿತು. ಪ್ಯಾಕೇಜ್ ಹೋಗೋದಾದರೆ ಇಟ್ಸ್ ರೇಂಜಸ್ ಫ್ರಮ್ 2 lakhs to 50 lakhs. ಇದು ನಾನು ಹೇಳ್ತಿರೋದು ಒಂದು ಮಾಡ್ರೇಟ್ ಲೆವೆಲ್ ಅವರಿಗೆ. ಅಂದರೆ ಎಕ್ಸ್ಟ್ರಾಡಿನರಿ ಏನಿರ್ತಾರೆ, ಎಕ್ಸ್ಟ್ರಾಡಿನರಿ ಟಾಪಲ್ಲಿ ಏನಿರ್ತಾರೆ ಅವ್ರು 1 crore 2 crores ತನಕ ಹೋದರೂ ಸರ್ಪ್ರೈಸ್ ಇಲ್ಲ. ಹಾಗೆಯೇ ಎಕ್ಸ್ಟ್ರಾಡಿನರಿ ವೀಕ್ ಯಾರು ಇರ್ತಾರೆ ಅವರು 1 lakh ಹೋದರೂ ಸಹ ಹೇಳೋಕ್ಕಾಗಲ್ಲ. ಮತ್ತು ನೀವು ಸಿವಿಲ್ ಇಂಜಿನಿಯರಿಂಗಲ್ಲಿ ಹೋದರೆ ನಾನು ನಿಮಗೆ ಕೊಡೋ ಒಂದು ಸಜೆಷನ್ ಏನಪ್ಪ ಅಂದರೆ, ನೀವು ಗೌರ್ಮೆಂಟ್ ಜಾಬ್ಗೆ ಹೋಗಿ, ಇಲ್ಲಾಂದರೆ ನಿಮ್ಮದೇ ಒಂದು ಸ್ಟಾರ್ಟ್ ಮಾಡಿ. ಬೇರೆ ಕಂಪ್ನೀಸ್ಗೆ ಹೋದಷ್ಟು ನಿಮಗೆ ಅಷ್ಟೊಂದೇನೋ ಜಾಸ್ತಿ ಲೆವೆಲಲ್ಲಿ ಹೈ ಎಂಡ್ ಜಾಬ್ಸ್ ಏನು ಸಿಗೋಲ್ಲ. ನೀವು ಸಖತ್ ಎಕ್ಸ್ಟ್ರಾರ್ಡಿನರಿ ಆಗಿದ್ದರೆ ಮಾತ್ರ ಹೈ ಎಂಡ್ ಜಾಬ್ ಸಿಗುತ್ತೆ. ಸೊ ಗೌರ್ಮೆಂಟ್ ಜಾಬ್ ನೋಡೋದಾದರೆ ನಿಮ್ಗೆ ಸೇಫ್ ಆಗುತ್ತೆ. ನಾನು ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತೀನಿ, ನಾನು ವರ್ಕ್ ಮಾಡ್ತೀನಿ, ಹಾರ್ಡ್ ವರ್ಕ್ ಮಾಡಿ ನನ್ನದೇ ಒಂದು ಎಂಪೈರ್ ಕಟ್ತೀನಿ ಅನ್ನೋದಾದರೆ ನೀವು ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಸೊ ಇದು ಪ್ಯಾಕೇಜ್ದಾಗಿತ್ತು. ನೆಕ್ಸ್ಟ್ ಟಾಪ್ ಜಾಬ್ಸ್ ನೋಡೋಣ. ಸೊ ಇಲ್ಲಿ ನೋಡಿದ್ರಿ ಗಾಯ್ಸ್ ನೀವು, ಟಾಪ್ ಜಾಬ್ಸ್ ಇದು ಟಾಪ್ ಅಷ್ಟೇ ಹೇಳಿರೋದು. ಇದ್ರ ಕೆಳಗಡೆ ಎಷ್ಟೊಂದು ಸಖತ್ತು ಜಾಬ್ಗಳಿದೆ. ಸೊ ಮತ್ತು ಹೊಸ ಜಾಬ್ಗಳು ಕೂಡ ಇಂಟ್ರಡ್ಯೂಸ್ ಆಗ್ತಿದೆ, ಅದು ಕೂಡ ಟ್ರೈ ಮಾಡ್ಬೋದು. ಇದು ಮೈನ್ ಕನ್ವೆನ್ಷನಲ್ ಜಾಬ್ಸ್ ಅಂತ ಹೇಳ್ಬೋದು ಆ ರೀತಿ. ಸೊ ಟಾಪ್ ಜಾಬ್ಸ್ ನಿಮಗೆ ಫುಲ್ಲು ಹೇಳಿದ್ದೀನಿ. ಸ್ಟ್ರಕ್ಚರಲ್ ಇಂಜಿನಿಯರ್ಸು, ಜಿಯೋ ಟೆಕ್ನಿಕಲ್ ಇಂಜಿನಿಯರ್ಸ್, ಸೈಟ್ ಇಂಜಿನಿಯರ್ಸ್, ಕನ್ಸ್ಟ್ರಕ್ಷನ್ ಇಂಜಿನಿಯರ್ಸ್ ಅಥವಾ ಲೆಕ್ಚರರ್ಸ್ ಅಥವಾ ಪ್ರೊಫೆಸರ್ಸ್ ಆದರೆ ನಿಮ್ಮ ನಾಲೆಡ್ಜ್ನ ಶೇರ್ ಮಾಡ್ಬೋದು. ಅದೊಂಥರ ಫೀಲಿಂಗ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟಾಪ್ ಕಂಪ್ನೀಸಿಗೆ ಬಂದುಬಿಡೋಣ. ಟಾಪ್ ಕಂಪ್ನೀಸು ನಿಮಗೆ ಇಲ್ಲಿ ಲೋಗೋಸ್ ನೋಡ್ತಿದ್ದೀರಾ ನೀವು. ಒಂದು ಬಂದು ಟಾಟಾ, ನೆಕ್ಸ್ಟು L&T, ನೆಕ್ಸ್ಟು ಶಪೂರ್ಜಿ ಪಲೋನ್ಜಿ, ನೆಕ್ಸ್ಟು ಜಾಕೋಬ್ಸ್. ಇವು ಟಾಪ್ ಕಂಪ್ನೀಸು ಲಿಸ್ಟ್ ಮಾಡಿರೋದು, ಅದರಲ್ಲಿ ಲೋಗೋಸ್ ಹಾಕಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಟಾಪ್ ಕಂಪ್ನೀಸ್ ನೋಡೋದಾದರೆ L&T, ಟಾಟಾ ಕನ್ಸಲ್ಟಿಂಗ್, ನೆಕ್ಸ್ಟು ಶ್ಲಂಬರ್ಗರ್, ನೆಕ್ಸ್ಟು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಅಂದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ನಿಮಗೆ ಜಾಸ್ತಿ ಇಂಜಿನಿಯರಿಂಗಲ್ಲಿ ಜಾಸ್ತಿ ಗೌರ್ಮೆಂಟ್ ಸೆಕ್ಟರ್ ಜಾಬ್ಸ್ ಇರೋದು ಸಿವಿಲ್ ಇಂಜಿನಿಯರಿಂಗ್. ಸೊ ಸಿವಿಲ್ ಇಂಜಿನಿಯರಿಂಗ್ನ ನೀವು
ಗೌರ್ಮೆಂಟ್ ಜಾಬ್ ಬೇಕಾದರೆ ಯೂಸ್ ಮಾಡ್ಕೋಬೋದು. ಯಾಕಂದ್ರೆ ಗೌರ್ಮೆಂಟ್ ಜಾಬ್ನ ಮೊದಲಿಂದ ಫ್ಯಾಮಿಲಿ ಆಗಿರ್ಬೋದು ಫೋರ್ಸ್ ಮಾಡ್ತಿರ್ತಾರೆ ಗೌರ್ಮೆಂಟ್ ಜಾಬ್ಗೋಸ್ಕರ. ನೀವು ಸಿವಿಲ್ ಇಂಜಿನಿಯರಿಂಗ್ ಹೋಗ್ಬೋದು. ನೆಕ್ಸ್ಟು ಜಾಕೋಬ್ಸ್ ಇಂಜಿನಿಯರಿಂಗ್ ತೋರಿಸ್ತಿದ್ದೀನಿ, ಲೋಗೋ ಇದೆ. ನೆಕ್ಸ್ಟು ಮೈತಾಸ್ ಇನ್ಫ್ರಾ ಲಿಮಿಟೆಡ್, ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ, ಜಾಕೋಬ್ಸ್ ಇಂಜಿನಿಯರಿಂಗ್, ಮತ್ತು ಅದು ಮಿಸಾಗಿ ಬಂದಿದೆ ಸಾರಿ. ನೆಕ್ಸ್ಟ್ ಶಪೂರ್ಜಿ ಪಲ್ಲೋನ್ಜಿ, ಚೆನ್ನಾಗಿದೆ ಆ ಕಂಪ್ನಿ ಕೂಡ. ನೆಕ್ಸ್ಟ್ ಜೋನ್ಸ್ ಲ್ಯಾಂಗ್ ಲ್ಯಾಸಲ್ಲಿ. ಸೊ ಇದು ಟಾಪ್ ಕಂಪ್ನೀಸ್ ಇಂಡಿಯಾದಲ್ಲಿ ಪ್ರಿಫರ್ ಮಾಡೋದು. ಸೊ ಅದನ್ನು ಹಾಕಿದ್ದೀನಿ ಟಾಪ್ ಕಂಪ್ನೀಸಲ್ಲಿ. ಸೊ ಇಲ್ಲಿ ನಾನು ನಿಮಗೆ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನೀವೇನಾದ್ರು ಸಿವಿಲ್ ಇಂಜಿನಿಯರಿಂಗ್ ಹೋದರೆ ಒಂದು ಗೌರ್ಮೆಂಟ್ ಜಾಬ್ಗೆ ಹೋಗಿ. ಯಾವುದೇ ಕಂಪ್ನೀಸ್ನ ನೀವು ಏನಂತಾರೆ ಅವ್ರ ಮೇಲೆ ಹೋಪ್ ಇಟ್ಕೊಂಡು ಇರೋಕ್ಕಾಗಲ್ಲ, ಯಾವಾಗಲಾರು ನಿಮ್ಮನ್ನ ಫೈರ್ ಮಾಡ್ಬೋದು. ಸೊ ನಿಮ್ಮದೇ ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿ. ಸಿವಿಲ್ ಇಂಜಿನಿಯರ್ಸ್ ಇದನ್ನು ನೀವು ತಗೊಳ್ಳೇಬೇಕು. ನಿಮ್ಮದೇ ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿ, ನಿಮ್ಮದೇ ಒಂದು ಮ್ಯಾನೇಜಿಂಗ್ ಕಂಪ್ನಿ ಸ್ಟಾರ್ಟ್ ಮಾಡಿ. ಸೊ ಅದರಲ್ಲಿ ನೀವು ಜಾಸ್ತಿ ಬೆಳೆಯೋಕ್ಕೆ ಟ್ರೈ ಮಾಡ್ಬೋದು. ಅಥವಾ ಗೌರ್ಮೆಂಟ್ ಜಾಬ್ಗೆ ಹೋಗಿ ನೀವು ಸೇಫಾಗಿ ಇರಬೇಕಂದ್ರೆ. ಸೊ ಈ ಕಂಪ್ನೀಸ್ಗೆಲ್ಲ ಹೋದರೆ ಏನಂತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತಾ ಇರ್ತೀರಾ, ನಿಮಗೆ ಸೂಟ್ ಆಗಲ್ಲ ಜಾಬು ಅದೆಲ್ಲ. ಸೊ ನೀವೇ ಬಿ ಯೋರ್ ಓನ್ ಬಾಸ್, ಸ್ಟಾರ್ಟ್ ಯುವರ್ ಸ್ಟಾರ್ಟಪ್ ಅಂತ ಹೇಳ್ತೀನಿ ಸಿವಿಲ್ ಇಂಜಿನಿಯರ್ಸ್ಗೆ. ಸೊ ಇದಿಷ್ಟು ಆಗಿತ್ತು ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ. ಸೊ ಟಾಪ್ ಕಂಪ್ನೀಸ್ ಕೂಡ ತೋರಿಸಿದ್ದೀನಿ ನಾನು. ನೆಕ್ಸ್ಟು, so attention guys, our channel will come up with support material for engineering which will guide you through your journey, and we promise that we will make your journey smoother and smarter. So subscribe our channel now. So ಇಲ್ಲಿ ಹೇಳ್ತಿರೋದು ಏನಂದರೆ, ನಮ್ಮ ಚಾನಲಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಪ್ರಕಾರ ಅದರ ಮೇಲೆ ಸಕ್ಕ ಸಪೋರ್ಟ್ ಮೆಟೀರಿಯಲ್ಸ್ ಬರುತ್ತೆ. ಕೋಡಿಂಗ್ ಆಗಿರ್ಬೋದು, ಆಟೋ ಕ್ಯಾಡ್ ಆಗಿರ್ಬೋದು, ಅಥವಾ ನಿಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಒಳ್ಳೆ ಐಡಿಯಾಸ್ ಇರ್ಬೋದು, ಡಿಸೈನ್ ಐಡಿಯಾಸು, ಮತ್ತು ಇದೆಲ್ಲದ್ರ ಬಗ್ಗೆ ಎಲ್ಲ ಫುಲ್ ಸಪೋರ್ಟ್ ಮೆಟೀರಿಯಲ್ಸ್ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಮುಂದಿನ ಬರೋ ದಿನಗಳಲ್ಲಿ ಎಲ್ಲ ಅಪ್ಲೋಡ್ ಆಗುತ್ತೆ. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಮತ್ತು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಏನೇನಿದ್ದಾರೆ, ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಯಾರ್ಯಾರು ಇದ್ದಾರೆ, ಮತ್ತು ಕೋಡಿಂಗಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇರುತ್ತೆ, ಅವ್ರಿಗಂತೂ ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ, ಅಥವಾ ಚಾನಲ್ನ ಶೇರ್ ಮಾಡಿ, ಚಾನಲ್ ನಿಕ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿರಿ. ಸೊ ಅವ್ರಿಗೆ ಸಖತ್ ಹೆಲ್ಪ್ ಆಗುತ್ತೆ. ನಮ್ಮ ಸಪೋರ್ಟ್ ಮೆಟೀರಿಯಲ್ಸ್ ಅಂತೂ ಸಖತ್ ಸಪೋರ್ಟಿವ್ ಆಗಿರುತ್ತೆ. ಸೊ ಇದನ್ನು ಹೇಳ್ತಾ ವಿಡಿಯೋನ ಮುಗಿಸೋಣ ಗೈಸ್. ನೆಕ್ಸ್ಟ್ ಲಾಸ್ಟ್ ಸ್ಲೈಡು ತೋರಿಸಲೇಬೇಕು. ಸೊ ಥ್ಯಾಂಕ್ ಯು ಗೈಸ್. ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಲೈಕ್ ಮಾಡೋದಂತೂ ಮರಿಬೇಡಿ, ಎಂಕರೇಜ್ಮೆಂಟ್ ಸಿಕ್ಕಿದಾಗುತ್ತೆ. ಮತ್ತು ಶೇರ್ ಮಾಡಿ ಆದಷ್ಟು ಫ್ರೆಂಡ್ಸ್ ಜೊತೆ, ಅವ್ರಿಗೂ ಕೂಡ ಡೀಟೇಲ್ಸ್ ಗೊತ್ತಾಗಲಿ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಏನಂತ ಹೇಳಿ. ಮತ್ತು ನಮ್ಮ ಚಾನಲ್ ಲಿಂಕ್ನ ಶೇರ್ ಮಾಡೋದು ಮರಿಬೇಡಿ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಜೊತೆ. ಅವ್ರಿಗೆ ಸಖತ್ ಹೆಲ್ಪ್ ಆಗುತ್ತೆ. ಪಕ್ಕಾ ಸಪೋರ್ಟ್ ಮೆಟೀರಿಯಲ್ಸ್ ಎಲ್ಲ ಅಪ್ಲೋಡ್ ಆಗುತ್ತೆ ಇನ್ನೇನೋ. ಸೊ ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.